ಏನಾದ್ರೂ ಒಂದ್ ನಿಮಿಷ ಏನಾದ್ರೂ ಮಾತಾಡಿ ಸರ್. ನಮ್ಮತನ ಅಂದ್ರೆ ಏನು? ನಮ್ಮತನ ಅನ್ನೋದು ನಾವು ನಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಬೇರೆಯವರಿಗೆ ಮಾರಿಕೊಳ್ಳದೇ ಇರತಕ್ಕಂಥದ್ದು, ನಮಗೆ ಅವಮಾನವನ್ನು ನಾವೇ ಮಾಡಿಕೊಳ್ಳದೇ ಇರತಕ್ಕಂಥದ್ದು, ನಮ್ಮ ಬಗ್ಗೆ ಯಾರು ಹೀಯಾಳಿಸಿ ಮಾತನಾಡುವಾಗ ಅವರಿಗೆ ತಕ್ಕನಾದ ಉತ್ತರವನ್ನು ಕೊಡ್ತಕ್ಕಂಥದ್ದು ನಮ್ಮತನ. ಈ ನಮ್ಮತನಕ್ಕೆ ಕುಂದು ಬರೋದು ಯಾವಾಗ? ನಮ್ಮೆದುರಿಗೇನೆ ನಮ್ಮ ಬಗ್ಗೆ ಮತ್ತೊಬ್ಬರು ಕೆಟ್ಟದಾಗಿ ಹೀನಾಯವಾಗಿ ಮಾತನಾಡಿದಾಗ. ನಾವು ಮನುಷ್ಯ ತಪ್ಪು ಮಾಡೋದು ಸಹಜ, ಹಾಗಂತ ಪದೇ ಪದೇ ತಪ್ಪು ಮಾಡೋದು ಸರಿಯಲ್ಲ. ಹಾಗಾಗಿ ನಮ್ಮತನವನ್ನು ನಾವು ಯಾವತ್ತೂ ಕೂಡ ಬಿಟ್ಟು ಕೊಡಬಾರ್ದು. ಬಿಟ್ಟು ಕೊಟ್ಟಾಗ ಖಂಡಿತ ಅದು ನಮ್ಮ ದೊಡ್ಡ ಅಪಯಶಸ್ಸು, ನಮ್ಮ ಸೋಲು, ನಮ್ಮ ಗಂಭೀರವಾದ ನಮ್ಮ ವ್ಯಕ್ತಿತ್ವಕ್ಕೆ ಅಂಟಿದ ಅದು ಒಂದು ಕಳಂಕ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಮ್ಮತನವನ್ನು ನಾವು ಯಾವತ್ತೂ ಮಾರ್ಕೋಬಾರ್ದು, ನಮ್ಮತನವನ್ನು ಯಾವತ್ತೂ ಕಳ್ಕೋಬಾರ್ದು, ನಮ್ಮತನವನ್ನು ನಾವು ಯಾವತ್ತೂ ಕೂಡ ಬಿಟ್ಟು ಕೊಡಬಾರ್ದು ಅಂತಕ್ಕಂಥದ್ದು. ನಮ್ಮ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಉತ್ತರವನ್ನು ಕೊಡಬೇಕು. ಯಾಕಂದರೆ ಜನ ಹೇಗಿರ್ತಾರೆ ಅಂತಂದರೆ, ಮತ್ತೊಬ್ಬರನ್ನ ದೂಷಿಸ್ತಾ, ಮತ್ತೊಬ್ಬರನ್ನ ಹೀಯಾಳಿಸ್ತಾ, ಮತ್ತೊಬ್ಬರನ್ನ ಕಡೆಗಣಿಸ್ತಾ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರ್ತಾರೆ. ಹಾಗಾಗಿ ವಚನಕಾರ ಒಂದು ಮಾತನ್ನು ಹೇಳ್ತಾನೆ, ನಿಂದಕರಿರಬೇಕು ಹಂದಿ ಹಂಗ ಅಂತೇಳಿ. ನಿಂದಕರು ನಮ್ಮ ಸುತ್ತಲೂ ಸಮಾಜ ನಮಗೆ ಖಂಡಿತ ಒಳಿತನ ಮಾಡೋ ಹಾಗೆ ಇರೋದೇ ಇಲ್ಲ, ನಮಗೆ ಕೇಡು ಬಗೆಸೋಕೆ ಇರುತ್ತೆ. ಆನೆ ಹೋಗ್ತಾ ಇತ್ತಂತೆ, ಶ್ವಾನ ಬೊಗಳ್ತಾ ಇತ್ತಂತೆ. ನಾವು ಗಂಭೀರವಾದ ನಡಿಗೆಯನ್ನು ನಡೀತಾ ಮನುಷ್ಯ, ಯಾಕಂದರೆ ನಾವು ಎಲ್ಲರೂ ತಪ್ಪು ಮಾಡೋದಕ್ಕೆ ಹುಟ್ಟಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ. ದೇವರಾಗಕ್ಕೆ ಯಾರಿಗೆ ಸಾಧ್ಯ? ಯಾರಿಗೂ ಸಾಧ್ಯ ಇಲ್ಲ. ದೇವ ಮಾನವರಿಗೂ ಸಾಧ್ಯವಿಲ್ಲ. ಹಾಗಾಗಿ ಸಹಜವಾಗಿ ತಪ್ಪನ್ನು ಮಾಡ್ತಾ ಇರ್ತೀವಿ. ಆ ತಪ್ಪಿನಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು, ಆ ತಪ್ಪನ್ನು ಕ್ಷಮಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಆ ತಪ್ಪನ್ನು ನಾವು ಅದನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡೋದಕ್ಕೆ ತಪ್ಪು ಮಾಡಬೇಕು. ಮತ್ತೊಬ್ಬರ ಬಗ್ಗೆ ಮಾತಾಡ್ಕೋಬಾರ್ದು, ಮತ್ತೊಬ್ಬರ ಬಗ್ಗೆ ತಿಟ್ಟಿಕೆ ಮಾಡಬಾರ್ದು, ಮತ್ತೊಬ್ಬರ ಬಗ್ಗೆ ಅದು ಮತ್ತೊಬ್ಬರ ವೈಯಕ್ತಿಕ ಬದುಕಿಗೂ ಅದು ಕುಂದು ತರುತ್ತೆ.